ಹೇಳ್ಕೊ ಹೇಳ್ಕೊ ಇನ್ನೂ ಸ್ವಲ್ಪ ಹಂಗೆ ಹಂಗೆ ಬಗ್ಸು ಸ್ವಲ್ಪ ಕೆಳಗೆ ಬಗ್ಸು. ಸರ್ ಇನ್ನು ಸ್ವಲ್ಪ ಮುಂದೆ ಬನ್ನಿ. ನಿಮ್ಮ ಹೆಸರು ಹೇಳಿ. ಪುಟ್ಟೇಗೌಡ. ಸ್ವಲ್ಪ ಜೋರಾಗಿ. ಯಾವ ಊರು ಸರ್ ಇದು? ಸರ್ ದೊಡ್ಡಹಳ್ಳಿ, ಕನಕಪುರ ತಾಲೂಕು, ರಾಮನಗರ ಜಿಲ್ಲೆ, ಓಯಂಬಳ್ಳಿ ಹೋಬಳಿ, ಕನಕಪುರ ತಾಲೂಕು. ಹಾಂ ಸರ್ ಇದು ಅಲ್ಲು? ಸರ್ ಅಲ್ಲೂ ಕಡೆ ಅಲ್ಲ ಸರ್. ನೀವು ತೊಗೊಂಬಂದು ಎಷ್ಟು ದಿನ ಆಯಿತು? ಸರ್ ನನಗೆ ಬಂದು 8 ತಿಂಗಳು ರನ್ನಿಂಗ್, 7 ತುಂಬ 8 ಬಿದ್ದೈತೆ. ಹೌದಾ? ನಂಜನಗೂಡು ರೋಡಲ್ಲಿ ರವಿ ಅವ್ರ ಹತ್ರ ತೊಗೊಂಬಂದ್ರಿ. ಅಂತ ಇದೆ ನೋಡಿ. ಯಾವುದು? ರಾಜು. ಹಾಂ ರಾಜೂರು. ಹಾಂ ಹಾಂ ಸರ್ ಎಷ್ಟಾಗಿತ್ತು ಅವಾಗ? ಸರ್ ಅಲ್ಲೇ ಕಟ್ಟಣ ಒಂದು 85. ಹಾಂ. 2 ವರ್ಷದಲ್ಲಿ 2 ಲಕ್ಷ ಬೀಳ್ತು. 2 ಲಕ್ಷನಾ? ಹಾಂ ಹಾಂ. ಅವ್ರು ಕೊಡಲಿ ಅಂತ ತುಂಬ ಹಠ ಮಾಡಿ ಊರಿ ತಗೊಂಡ್ರು. ಹೌದಾ? ಕೊಡಲಿ ಅವರು ನಾವು ಸಾಕಬೇಕು. ಹಾಂ. ಅವ್ರು ಭಾರಿ ಇಷ್ಟಪಟ್ಟಿದ್ದು. ಅದು ಎಕ್ಸೈಡ್ ಸೇರ್ಕೊಂಡಿದ್ರು ಓಡಿ. ಹಾಂ ಹಾಂ. ಅಲ್ಲಿ ಸುಮಾರು ಟ್ರೈ ಮಾಡೋದು, 1 ವರ್ಷ 2 ವರ್ಷ ಕಾಲ ಟ್ರೈ ಮಾಡೋದು. ಫಸ್ಟ್ ಇದು ಬ್ಲಡ್ ಲೈನು ಇದು ಬ್ಲಡ್ ಲೈನ್ ಇದು. ಇಗ್ನೂರು ಬ್ಲಡ್ ಲೈನ್ ಬರುತ್ತಾ? ಪಕ್ಕ ಇದು. ಹಾಂ ಹಾಂ. ಅಲ್ಲಿಂದ ಇಲ್ಲಿ ನಮ್ಮಳ್ಳಿಂದ ಇಲ್ಲಿ ಹೋಗಿ ಐನಗುಡಿ ಹತ್ರ ಮಾಗಡಿಯವ್ರು ತಗೊಬಿಟ್ಟಿದ್ರು. ಹಾಂ ಹಾಂ. ಮಾಗಡಿಯವರಿಂದ ಅಲ್ಲೇ ಎಕ್ಸೈಡ್ ಹೋಗಿ ಸೇರ್ಕೊಬಿಟ್ಟು. ಹಾಂ. ಎಕ್ಸೈಡಲ್ಲಿ ಎರಡಲ್ಲಿಂದ ಕರಿನಲ್ಲಿ ಅವರು ಕಡೆ ಗಂಟೆ ಅಲ್ಲೇ ಸೇರ್ಕೊಬಿಟ್ರು. ಹಾಂ ಹಾಂ. ಆಮೇಲೆ ರವಿ ಅವ್ರು ಏನಾರು ಮಾಡಿ ಒಡಿಕ್ ಮಾಡಿದ್ರು ಕೊಡ್ಲಿಲ್ಲ ಅವರು. ಏನಾದ್ರು ಲಾಸ್ಟ್ ಮೂಮೆಂಟಲ್ಲಿ ಊರಿ ತಾನೇ ವೀಕ್ ಆಗ್ಬಿಡ್ತು. ಆ ಟೈಮಲ್ಲಿ ತಗೊಂಡಿದ್ರು ಅವರು. ಆಮೇಲೆ ತಗೊಂಡೊಂದು 2 ತಿಂಗಳಾಗಿತ್ತು. ಅವರು ಕೊಡಲಿ ಅಂತ ಏನೇನೋ ಹೇಳಿದ್ರು. ಆಮೇಲೆ ನಮ್ಮ ದೊಡ್ಡಹಳ್ಳಿ ರವೇಣರು ಅವ್ರ ಸ್ನೇಹಭಾಗ, ಅವ್ರ ಮಾತು ಬೆಲೆ ಕೊಟ್ಟು ನೀವು ಬಂದ್ಮೇಲೆ ನಾನು ಕೊಡದೇ ಕಾಲ ಅಂತ ಹೇಳಿ ಅವಾಗ ಕೊಟ್ವಿ. ಅವಾಗ ಹಾಕೊಂಡ್ಬಂದೆ. ಆ ಟೈಮಲ್ಲಿ ನನಗೆ ಕಬ್ಬಾಳ ಜಾತ್ರೆಗೆ ಬೇಕಾಗಿತ್ತು, ಭೂಪ್ರವೇಶಕ್ಕೆ ಬೇಕಾಗಿತ್ತು. ಆ ಟೈಮ್ಗೆ ಅವರಿಗೆ ಕಬ್ಬಾಳ ಜಾತ್ರೆಗೆ ಬಂದ್ಬಿಟ್ಟಿದ್ದು. ಕಬ್ಬಾಳ ಜಾತ್ರೆಗೆ ಇನ್ನೊಂದು 8 ದಿನ ನನಗೆ ಬಂದಿತ್ತು. ಆ ಟೈಮಲ್ಲಿ ಇವಾಗ ಸಾಲ ಬನ್ನಿಯಲ್ಲಿ ಕರಿ ಓರಿಯವರು ಮಗನ ಇದು? ಕರಿ ಓರಿ ಬ್ಲ್ಯಾಕ್ ಡೈಮಂಡ್ ಅಂತ ಐತಲ್ಲ ಮಗ. ಹಾಂ ಹಾಂ. ಅದೆಲ್ಲ ಇಗ್ನೂರು ಬ್ಲಡ್ ಲೈನ್ದೇ. ಹಾಂ ಹಾಂ ಹಾಂ. ಹಂಗಾಗಿ ಇಲ್ಲಿ ಬಂದು ಕೋತ್ರಿ. ಇವಾಗ ಅದು ಚಿಕ್ಕರಾಜವ್ರ ಮನೆಯಲ್ಲಿ ಅದು ಇತ್ತು ಬ್ಲ್ಯಾಕ್ ಡೈಮಂಡ್ ಅಂತ ಹೇಳಿದ್ರಲ್ಲ ಅದು. ಮತ್ತು ಇನ್ನೊಂದು ಸಾಲ ಬನ್ನಿ ಊರಿ ಅಂತ ಫೇಮಸ್ ಆಗಿತ್ತಲ್ಲ, ಅದು ಯಾವ ಬ್ಲಡ್ ಲೈನ್ ಅದು? ಅದು ಇಗ್ನೂರ್ದ ಅದು ಬೇರೆನಾ? ಗೊತ್ತಿಲ್ಲ ಸರ್, ಅದು ಕರೆಕ್ಟಾಗಿ ಮಾಹಿತಿ ಗೊತ್ತಿಲ್ಲ ನಮಗೆ. ಸಾಲ ಬನ್ನಿ ಬ್ಲಡ್ ಲೈನ್ ಅಂತ ಕ್ರಿಯೇಟ್ ಮಾಡಿದ್ರು. ಅದು ಯಾವ ಬ್ಲಡ್ ಲೈನ್ ಅಂತ ಅದೀಗ ಕೃಷ್ಣ ಓರಿ ಆಗಲಿ ಮತ್ತು ಈ ಕರ್ನಾಟಕ ಚೆಲುವ ಅದೆಲ್ಲ ಅದ್ರದ್ದು ಇದಿದೆ ಅಂತ ಹೇಳ್ತಾರೆ. ನಮ್ಮ ಸ್ನೇಹಿತನೊಬ್ಬನ ಹತ್ರ ಅನಿ ಹತ್ರ ಐತೆ ಕಿಚ್ಚ ಊರಿ. ಅದೊಂದು ಊರಿ ಇದೆ ಕಿಚ್ಚ, ಅದು ಬರುತ್ತಾ? ಮೈಸೂರು ಹತ್ರ. ಹೌದೌದು. ಅದೊಂದು ಸಾಲ ಬನ್ನಿ ಊರಿ ಐತೆ. ಮತ್ತೆ ಇನ್ನೊಂದು ಬೆಳಗ್ಗೆ ಒಂದೊಂದು ಅದ್ರದ್ದು ಅಲ್ಲ ಮಳವಾಡಿಲಿ ಅದೇ ಈಗ ಕೃಷ್ಣ ಅವ್ರ ಅಪ್ಪ ಅಲ್ಲಿ ಇದೆಯಲ್ಲ, ಅದ್ರ ಮಗನೇ, ಅದ್ರ ಮಗ ಇವಾಗ ಇರೋದು ಅದ್ರ ಅಪ್ಪನೇ ಸಾಲ ಬಂದಿದ್ದು ಅಂತ ಹೇಳಿದ್ರು ಯಾರೋ. ಕರೆಕ್ಟ್. ಇದನ್ನ ನೀವು ಒಳ್ಳೆ ಜೀವ ಕೊಟ್ಟಿದ್ದೀರಾ ಇದನ್ನ? ಏನೋ ಮರು ಜೀವ ಕೊಟ್ಟಂಗೆ ಆಗೈತೆ. ಫಸ್ಟ್ ಅಲ್ಲಿ ರವಿ ಅವ್ರು ತಂದು ಜೀವ ಉಳಿಸಿದ್ರು ಎಕ್ಸೈಟ್ ಇಂದ. ಹೌದು. ನಾವು ಹಾಕಿದ್ವಿ. ಅಲ್ಲ ನೀವು ಅದು ತಂದಾಗ ಹಿಂಗಿರ್ಲಿಲ್ಲ. ಸಿಕ್ಕಾಮಟ್ಟೆ ಹೋಗ್ಬಿಟ್ಟಿದ್ರು. ಒಳ್ಳೆ ಈಗ ನಿಮ್ಗೆ ಒಳ್ಳೆ ಮೈಲೇಜ್ ಕೊಡ್ತೈತೆ, ಒಳ್ಳೆ ಹಸುಗಳು ಬರ್ತವೆ. ಹಾಂ ಹಾಂ. ದಿನ 1, 2, 3 ಬಂದೇ ಬರ್ತವೆ. ಹಾಂ ಹಾಂ. ಅಲ್ಲ ಒಳ್ಳೆ ಹೆಸರು ಕೊಡ್ತೇವೆ ಬಿಡಿ. ನೀವು ಅವಾಗ ಕಷ್ಟ ಬಿದ್ದು 2-3 ಸ್ವಲ್ಪ ಫೇಲ್ ಆಯಿತು, ಫೇಲ್ಯೂರ್ ಆದರೂ ಇದು ಒಳ್ಳೆ ಹೆಸರು ಕೊಡ್ತಾ ಇದೆ. ಹಾಂ ಹಾಂ ಹಾಂ. ಹಾಂ ಹಾಂ ಹಾಂ. ಅಲ್ಲ ಅದಕ್ಕಿಂತ ಇದು ಒಳ್ಳೆ ಹೆಸರು ಕೊಡ್ತು. ನಿಮ್ಮ ಭಾಗದಲ್ಲಂತೂ ಸುತ್ತಲೂ ಹಸುಗಳಿದ್ದಾವೆ, ಹಂಗೆ ಓರಿಗಳು ಇದ್ದಾವೆ. ಓರಿಗಳು ಅಷ್ಟೇ ಇದೆ, ಸ್ಕೂಲು ಅಷ್ಟೇ ಇದೆ ನಮ್ಮ ಕಡೆ. ಹೌದೌದು. ನಮ್ಗೆ ಇಲ್ಲಿ ಕಾಡು ಹತ್ರ ಅಲ್ವಾ. ಹಾಂ ಹಾಂ. ಹೇಗಿರೋ ಕೈ ತಿಂಡಿ ಏನು ಕೊಡ್ತಾ ಇದ್ದೀರಾ? ಕೈ ತಿಂಡಿ ಏನಿಲ್ಲ, ರವೆ ಬೂಸ, ಚಕ್ಕೆ ಬೂಸ, ಕಾಳು ಕಡ್ಡಿ ಒಂದು ಸ್ವಲ್ಪ ಹೊಡ್ಸಿದ್ದೀನಿ, ಅದು ಮಿಕ್ಸ್ ಕೊಡ್ತೀನಿ ಅಷ್ಟೇ. ಹಾಂ ಹಾಂ ಹಾಂ. ಸ್ಟಾರ್ಟಿಂಗಲ್ಲಿ ಚೆನ್ನಾಗಿ ಹಾಲು ಹಾಕಿ ಸಾಕಿದೆ. ಆಮೇಲೆ ಒಂದು ಅದಕ್ಕೆ ಬಂದ್ಮೇಲೆ ಓರಿ ಈಗೇನು ಹಾಲೇನು ಆಗ್ತಾ ಇಲ್ಲ. ಮೊಬೈಲ್ ನಂಬರ್ ಹೇಳಿ ನಿಮ್ಮದು? 7795851959. ಆಯ್ತು ಸರ್, ಧನ್ಯವಾದಗಳು ನಿಮ್ಮ ಮಾಹಿತಿಗೆ.